ನಮಸ್ತೆ, ಜ್ಞಾನಮಿತ್ರ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಈಗ ನೋಡ್ತಾ ಇರುವಂತಹ ಈ ಟೆಂಪಲ್ಲು ಯಾವುದಪ್ಪ, ಎಲ್ಲಿದೆ ಅನ್ನೋದಾದರೆ ಅದುವೇ ದೇವನಹಳ್ಳಿಯಲ್ಲಿ ಇರುವಂತಹ ವೇಣುಗೋಪಾಲ ಸ್ವಾಮಿಯ ಮಂದಿರವಾಗಿದೆ. ಇದು ಇಲ್ಲಿ ದೊಡ್ಡದಾದ ಬೃಹತ್ತಾದ ಹಾಗೆ ಇತಿಹಾಸವನ್ನು ಹೊಂದಿರುವಂತಹ ಒಂದು ಕೋಟೆ ಸಹ ಇಲ್ಲಿ ನೋಡಬಹುದಾಗಿದೆ. ಆ ಕೋಟೆಯ ಒಳಗೆ ಬರುವಂತಹ ಪ್ರಾಂಗಣದಲ್ಲಿ ಬರುವಂತಹ ಈ ಒಂದು ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ಇಲ್ಲಿ ನೆಲೆಸಿದ್ದಾನೆ. ಇದು ವಿಜಯನಗರ ಕಾಲದಲ್ಲಿ ನಿರ್ಮಿಸಿರುವಂತಹ ದೇವಸ್ಥಾನ ಅಂತಂದ್ಬಿಟ್ಟು ಹೇಳ್ತಾರೆ. ಹಾಗೆಯೇ ಇದು ದ್ರಾವಿಡಿಯನ್ ಶೈಲಿಯಲ್ಲಿದೆ. ಅಂದರೆ ಯಾವುದೇ ಆಗಲಿ ನೋಡಿ, ಈ ಒಂದು ಧ್ವಜಸ್ತಂಭ ಆಗಿರಬಹುದು, ಹಾಗೆ ಮೂಡಿರುವಂತಹ ಈ ಒಂದು ಅಂದರೆ ಈ ಕಲ್ಲುಗಳಲ್ಲಿ ಮಾಡಿರುವಂತಹ ಈ ಕೆತ್ತನೆಗಳಾಗಿರಬಹುದು, ಕಂಬಗಳಾಗಿರಬಹುದು, ಈ ಗೋಪುರಗಳಾಗಿರಬಹುದು, ಇದೆಲ್ಲ ಏನಂದರೆ ದ್ರಾವಿಡಿಯನ್ ಶೈಲಿಯಲ್ಲಿ ನಾವು ನೋಡಬಹುದಾಗಿದೆ. ಅಂದರೆ ದೇವನಹಳ್ಳಿಯ ಅಂದರೆ ಈ ಪೋರ್ಟ್ ಬಳಿಯಲ್ಲಿ ಇರುವಂತಹ ಈ ಒಂದು ದೇವಸ್ಥಾನ ಐತಿಹಾಸಿಕವನ್ನು ಹೊಂದಿದೆ. ಅಷ್ಟೇ ಅಲ್ಲ, ಇಲ್ಲಿ ಈಗಲೂ ಸಹ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಂಡರಲ್ಲಿಯೇ ಈ ಒಂದು ದೇವಸ್ಥಾನ ಕಂಡುಬರೋದನ್ನು ನಾವು ನೋಡಬಹುದಾಗಿದೆ. ಒಂದು ತುಂಬ ಸುಂದರವಾಗಿರುವಂತಹ ಈ ದೇವಸ್ಥಾನವು ಐತಿಹಾಸಿಕತೆ ಹೊಂದಿದೆ. ಐತಿಹಾಸಿಕ ದೇವಸ್ಥಾನ ಅನ್ನೋದು ನಮಗೆಲ್ರಿಗೂ ಖುಷಿಕರವಾಗಿದೆ. ಹಾಗೆ ಗೋಪುರಗಳಲ್ಲೂ ಸಹ ಉತ್ತಮವಾದಂಥ ಅಂದರೆ ಹಳೆಯ ಶೈಲಿಯ ಜೊತೆಗೆ ಇಂದಿನ ಒಂದು ನವೀಕರಣಗಳು, ಹೊಸದಾದ ನವೀಕರಣಗಳು ಸಹ ಕೈಗೊಂಡಿರೋದನ್ನು ನಾವು ನೋಡಬಹುದಾಗಿದೆ. ಹಾಗೆಯೇ ದೇವಸ್ಥಾನದ ಸುತ್ತಲೂ ಏನು ರಾಮನ ಅವತಾರ ಹಾಗೆ ದಶಾವತಾರಗಳೇನಿದೆ, ಆ ಒಂದು ದಶಾವತಾರಗಳನ್ನ ಚಿತ್ರಣವನ್ನು ಇದರಲ್ಲಿ ಕೆತ್ತಿದ್ದಾರೆ. ಅದರಲ್ಲಿ ವಾಮನ ಅವತಾರ ಆಗಿರಬಹುದು, ಅದೇ ರೀತಿಯಾಗಿ ರಾಮನ ಅವತಾರ ಆಗಿರಬಹುದು, ಪರಶುರಾಮನ ಅವತಾರ ಆಗಿರಬಹುದು, ಹಾಗೆ ದೇವಿಗಳ ಒಂದು ಚಿತ್ರಣಗಳು, ಹಾಗೆ ಋಷಿಗಳ ಚಿತ್ರಣಗಳು, ಇದೆಲ್ಲವನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಇಲ್ಲಿ ನೋಡಿ, ಹನುಮ ಯಾವ ರೀತಿಯಾಗಿ ಇದ್ದಾರೆ, ಇದು ನಳ ಮತ್ತು ನೀಲನ ಅಥವಾ ಹನುಮನ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈ ರೀತಿಯಾಗಿ ಚಿತ್ರಣಗಳನ್ನು ನಾವು ನೋಡಬಹುದಾಗಿದೆ. ಇಂತಹ ಒಂದು ಐತಿಹಾಸಿಕ ದೇವಸ್ಥಾನ ದೇವನಹಳ್ಳಿಯಲ್ಲಿ ಇದೆ ಅಂತಂದರೆ ಅದು ತುಂಬಾ ಖುಷಿಕರವಾಗಿದೆ. ಇಲ್ಲಿ ವೇಣುಗೋಪಾಲ ಸ್ವಾಮಿ ನೆಲೆಸಿದ್ದು ಅಂದರೆ ತುಂಬ ಮುದ್ದಾದಂತಹ ಒಂದು ವೇಣುಗೋಪಾಲ ಸ್ವಾಮಿನ ನಾವು ನೋಡಬಹುದಾಗಿದೆ. ದೇವನಹಳ್ಳಿ ಏನು ನಾವು ಕೋಟೆ ಏನು ನೋಡ್ತೀವಿ ಅದರ ಸಮೀಪದಲ್ಲೇ ಇರುವಂತಹ ಒಂದು ಈ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತ ಅಂದ್ಬಿಟ್ಟು ನಾವು ಸಹ ಕರಿಬಹುದಾಗಿದೆ. ದೇವಸ್ಥಾನದ ಸುತ್ತಲೂ ಮೂಡಿರುವಂತಹ ಕಂಬಗಳಲ್ಲಿ ಎಲ್ಲ ರೀತಿಯ ಒಂದು ದೇವರುಗಳ ಚಿತ್ರಣಗಳನ್ನು ನಾವು ನೋಡಬಹುದಾಗಿದೆ. ಹಾಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ, ಪುರಾಣಕ್ಕೆ ಸಂಬಂಧಪಟ್ಟಂತಹ ಚಿತ್ರಣಗಳನ್ನು ಈ ಕಂಬಗಳ ಮೇಲೆ ಇಲ್ಲಿ ಒಂದು ಮೂಡಿರೋದನ್ನು ನೋಡಬಹುದಾಗಿದೆ. ಅಷ್ಟೇ ಅಲ್ಲ, ಇದೊಂಥರ ಅಂದರೆ ಕಂಬಗಳು ಇಂಟರ್ಲಾಕ್ಗಳಾಗಿದೆ, ಅಂದರೆ ಯಾವುದೇ ಸಿಮೆಂಟ್ಗಳಿಲ್ಲ. ಈ ರೀತಿಯಾಗಿ ಒಂದು ಕಂಬದ ಮೇಲೆ ಜೋಡಣೆ ಆಗಿದೆ. ದೇವಸ್ಥಾನದ ಗರ್ಭಗುಡಿ ಕ್ಲೋಸ್ ಆಗಿತ್ತು, ಆದ್ದರಿಂದ ದೇವರ ಮೂರ್ತಿಯನ್ನು ತೆಗೆಯೋದು ಸಹ ಕಷ್ಟಕರವಾಗಿತ್ತು. ಹಾಗಾಗಿ ಈ ಒಂದು ದೇವಸ್ಥಾನವು ಒಂದು ರೀತಿಯಾಗಿ ಹೇಗೆ ಅಂದರೆ ತುಂಬಾ ಪಾಸಿಟಿವ್ ವೈಬ್ರೇಷನನ್ನು ಒಳಗೊಂಡಿದೆ. ಅಷ್ಟೇ ಅಲ್ಲ, ಐತಿಹಾಸಿಕ ಕೆತ್ತನೆಗಳನ್ನು ಒಳಗೊಂಡು ಮುಖಮಂಟಪ ಆಗಿರಬಹುದು, ಅದೇ ರೀತಿಯಾಗಿ ಧ್ವಜಸ್ತಂಭ ಆಗಿರಬಹುದು, ಇದೆಲ್ಲವನ್ನುಗಳನ್ನು ಒಳಗೊಂಡಿರುವಂತಹ ಈ ದೇವಸ್ಥಾನ ಉತ್ತಮವಾದಂಥ ಕೆತ್ತನೆಗಳನ್ನು ಇದು ಒಳಗೊಂಡಿದೆ. ಅದು ನೋಡ್ತಿದ್ದಂಗೆ ಗೊತ್ತಾಗ್ತಿದೆ ವಿಜಯನಗರ ಶೈಲಿಯಲ್ಲಿ ಆ ಕಾಲದಲ್ಲೇ ಇದು ಒಂದು ಮೂಡಿ ಬಂದಿದೆ ಅಂತಂದ್ಬಿಟ್ಟು ಆ ಕೆತ್ತನೆಗಳಲ್ಲಿ ನಾವು ನೋಡಬಹುದಾಗಿದೆ. ಈ ರೀತಿಯಾಗಿ ದೇವನಹಳ್ಳಿ ಇರುವಂತಹ ದೇವಸ್ಥಾನವು ಇತಿಹಾಸ ಪ್ರಸಿದ್ಧವಾಗಿತ್ತು. ದೇವನಹಳ್ಳಿಗೆ ಹೋದಾಗ ಅಲ್ಲೇ ಒಂದು ಕೋಟೆ ಬಳಿ ಇರುವಂತಹ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಪಾಸಿಟಿವ್ ವೈಬ್ರೇಷನ್ನ ಫೀಲ್ ಮಾಡಿ, ಹಾಗೆ ವೇಣುಗೋಪಾಲ ಸ್ವಾಮಿಯ ದರ್ಶನವನ್ನು ಮಾಡ್ತಾ ಅಲ್ಲಿನ ಒಂದು ವೇಣುಗೋಪಾಲನ ಒಂದು ಭಕ್ತಿಗೆ ಪಾತ್ರ ಆಗಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.